ಕಾಮಿಡಿ ಕಿಲ್ಲಡಿಗಳ ಮೂಲಕ ಕನ್ನಡ ಕುರಿತಿರೋ ವೀಕ್ಷಕರನ್ನ ನಿಮ್ಮೆಲ್ಲರ ಪ್ರೀತಿಯ ಅಪ್ಪಣ್ಣ ಅವರು ಎಲ್ಲರನ್ನ ಕೂಡ ನಗೆಗಡಲಲ್ಲಿ ತಿಳಿಸಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಈಗ ಅವರ ಮಡದಿಯಾಗಿರುವಂತಹ ಸೂರ್ಯಕಲಾ ಅಪ್ಪಣ್ಣ ಅವರು ಕುಡುಕ್ನನ್ ಮಕ್ಕಳು ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಪಾತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ಹೇಗಿದ್ದಾರೆ ನಮ್ಮ ಅಪ್ಪಣ್ಣ ಸರ್? ಅವ್ರು ತುಂಬ ಚೆನ್ನಾಗಿದ್ದಾರೆ, ಯಾವಾಗಲೂ ಚೆನ್ನಾಗಿರ್ತಾರೆ. ಕುಡುಕ್ನನ್ ಮಕ್ಕಳು ಒಂದು ಸಿನಿಮಾದಲ್ಲಿ ನೀವು ಯಾವ ಪಾತ್ರವನ್ನ ಮಾಡ್ತಾ ಇದ್ದೀರಾ ಅಂತ? ನನ್ನ ಮಕ್ಕಳು ಸಿನಿಮಾದಲ್ಲಿ ನಾನೊಂದು ಮುಖ್ಯ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಬೇಕು ಹೇಗೆ ಮಾಡಿದ್ದೀನಿ, ಹೇಗಿದೆ ಪಾತ್ರ ಅನ್ನೋದನ್ನು. ಮುಖ್ಯ ಪಾತ್ರದಲ್ಲೇ ಮಾಡ್ತಾ ಇದ್ದೀನಿ. ಈ ಕುಡುಕ್ನನ್ ಮಕ್ಕಳು ಅಂದ ತಕ್ಷಣ, ಟೈಟಲ್ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು ಅಂತ? ನನ್ನ ಮಕ್ಕಳು ಅಂದರೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ದು ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಅವ್ರು ಈಗ ಡಯಟಲ್ಲಿರೋದ್ರಿಂದ ಈಗ ಸ್ವಲ್ಪ ಬಿಟ್ಟಿದ್ದಾರೆ, ದೂರ ಇದ್ದಾರೆ ಅದರಿಂದ. ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಇರುತ್ತಲ್ವ, ಹಾಗೆ ಆ ಥರದ ಪರಿಚಯ ನಂಗೆ ತುಂಬ ಇದೆ. ಈಗ ಸಿನಿಮಾದ ಕಂಟೆಂಟ್ ಬಗ್ಗೆ ಆಗಿರುವ ಪಾತ್ರದ ಬಗ್ಗೆ ಅಂತೂ ಏನು ಹೇಳ್ತಿಲ್ಲ. ಸೊ ಟ್ರೈ ಮಾಡಿದ್ರ ಅಪ್ಪಣ್ಣ ಅವ್ರ ಹತ್ರ ಕುಡಿತವನ್ನು ಬಿಡಿಸೋದಕ್ಕೆ? ಖಂಡಿತ ಕುಡಿತ ಬಿಡಿಸೋದಕ್ಕೆ ತುಂಬ ಟ್ರೈ ಮಾಡಿದ್ದೀನಿ, ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಅವ್ರು ನಾನು ಮದುವೆ ಆದಾಗಿಂದನೂ ತುಂಬ ಕಷ್ಟಪಟ್ಟಿದ್ದೀನಿ ಆ ವಿಷಯವಾಗಿ. ತುಂಬ ಆರ್ಗ್ಯೂಸ್ ಎಲ್ಲ ಆಗಿದೆ ನಮ್ಮ ಮಧ್ಯ. ಈಗ ಒಂದು ಹಂತಕ್ಕೆ ತಂದಿದ್ದೀನಿ ಅನ್ನಿಸ್ತಿದೆ. ಬಿಟ್ಟಿದ್ದಾರಾ ಸ್ವಲ್ಪ? ಇಲ್ಲ, ಖಂಡಿತವಾಗ್ಲೂ ಈಗ ಬಿಟ್ಟಿದ್ದಾರೆ. ಈಗ ಇಲ್ಲ, ಆ್ಯಕ್ಚುಲಿ ಅವರು ಡಯಟ್ ಎಲ್ಲ ಪ್ರಾಸೆಸ್ ಅದರಲ್ಲೇ ಇದ್ದಾರೆ. ಅದರಿಂದ ಈಗ ತುಂಬ ಮೂವಿಲೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ವೆಬ್ ಸೀರೀಸು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಅದೀಗ ತಗೋತಾ ಇಲ್ಲ. ಅದೊಂದು ಖುಷಿ ವಿಚಾರ. ನೀವು ಮತ್ತೆ ಅಪ್ಪಣ್ಣ ಸರ್ ಇಬ್ರು ಒಟ್ಟಿಗೆ ಯಾವಾಗ ಕಾಣಿಸ್ಕೊಳ್ತೀರಾ ಆನ್ ಸ್ಕ್ರೀನ್ ಅಲ್ಲಿ ಅಂತ? ಅದು ಗೊತ್ತಿಲ್ಲ, ಅದು ಅವರು ಇಷ್ಟಪಟ್ಟಾಗ ಅಥವಾ ಡೈರೆಕ್ಟರ್ಸ್ ಯಾರಾದರೂ ಇಷ್ಟಪಟ್ಟರೆ ಇಬ್ಬರ ಜೊತೆಲೆ ಕಾಣಿಸ್ಕೋಬಹುದು. ಫೈನಲ್ ಏನು ಹೇಳ್ತೀರಾ ಮೇಡಮ್? ನಾನು ಈ ನನ್ನ ಮಕ್ಕಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ತಂದಿದೆ. ಆಸ್ಕರ್ ಕೃಷ್ಣ ಸರ್ ಡೈರೆಕ್ಷನಲ್ಲಿ ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. ಸತೀಶ್ ಕ್ಯಾತ್ಗಟ್ಟ ಅವರು ನನಗೆ ಆ್ಯಕ್ಚುಲಿ ಇದಕ್ಕೆ ಈ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದು. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಇದೆ ಇವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ನನ್ನ ಮಕ್ಕಳು ತುಂಬ ಒಳ್ಳೆಯವರು. ನೀವೆಲ್ಲರೂ ತುಂಬ ಒಳ್ಳೆಯವರಾಗಿದ್ದರೆ ಬಂದು ನೋಡಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಸೂರ್ಯಕಲಾ ಅಪ್ಪಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.